ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಡಿಪ್ಲೊಮಾ ಸಿಇಟಿ ರಿಸಲ್ಟ್ಸ್ ಬಗ್ಗೆ ತುಂಬಾ ಜನ ಕಾಯ್ತಾ ಕೂತಿದ್ದಾರೆ. ಲೈಕ್ ಆಲ್ ದ ಆಸ್ಪಿರೆಂಟ್ಸ್ ಎಷ್ಟೆಲ್ಲ ಜನ ಎಕ್ಸಾಮ್ ಬರ್ದಿದ್ರಿ. ಆಲ್ರೆಡಿ ಮಾಕ್ ರಿಸಲ್ಟ್ಸ್ ನ ಅನೌನ್ಸ್ ಆಗಿತ್ತು 11ನೇ ತಾರೀಕು. ಈಗ 15ನೇ ತಾರೀಕು ನಿಮ್ಮ ಫಲಿತಾಂಶವನ್ನು ಬಿಡಬೇಕಿತ್ತು. ಬಟ್ ಯಾಕೆ ಡಿಲೇ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಜಸ್ಟ್ ಲೆಟ್ ಅಸ್ ಗೋ ಇನ್ ಟು ದ ಡಿಪ್ಲೊಮಾ ಸಿಇಟಿ. ಇಲ್ಲಿ ನೋಡಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಡೇಟ್ ಶೆಡ್ಯೂಲ್ ಎಕ್ಸ್ಟೆಂಡೆಡ್ ಅಂತ ಕೊಟ್ಟಿದ್ದಾರೆ. ಯಾಕೆ ಎಕ್ಸ್ಟೆಂಡ್ ಮಾಡಿದ್ರು ಫಸ್ಟ್ ಅದನ್ನ ನಾವು ತಿಳ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ ನ ಮೊದಲದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕೆಂತಂದ್ರೆ ಈ ಸಬ್ಸ್ಕ್ರಿಪ್ಷನ್ ಆದ್ಮೇಲೆ ನಾನು ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಯಾವ ಕ್ಯಾಟಗಿರಿದವ್ರಿಗೆ ಯಾವ ಸ್ಕಾಲರ್ಶಿಪ್ಸ್ ಬರುತ್ತೆ, ನಿಮಗೆ ನಿಮ್ಮ ಟೋಟಲ್ ಫೀನ ಮಿಟಿಗೇಟ್ ಮಾಡ್ಕೊಳ್ಳೋ ಒಂದು ಸ್ಕಾಲರ್ಶಿಪ್ಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಆದ ನಂತರ ಹಾಸ್ಟೆಲ್ಸ್, ವೆರಿ ಇಂಪಾರ್ಟೆಂಟ್, ಫ್ರೀ ಹಾಸ್ಟೆಲ್ಸ್ ಅಂದ್ರೆ ಆ ತರ ಈ ತರ ಹಾಸ್ಟೆಲ್ಸ್ ಅಲ್ಲ, ಫ್ರೀ ಹಾಸ್ಟೆಲ್ಸ್. ಯಾವುದೇ ತರ ಅಮೌಂಟ್ ಇಲ್ಲದೆ ನೀವು ಹಾಸ್ಟೆಲ್ ವಸತಿ ಸಹ ಹೇಗೆ ಪಡಿಬೇಕು ಎಲ್ಲಾ ವಿದ್ಯಾರ್ಥಿಗಳಿಗೆ ಅನ್ನೋದು ಸಹ ನಾನು ಮಾಹಿತಿ ಹೇಳ್ತೀನಿ. ಸೊ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಕಂಟಿನ್ಯೂಷನ್ ಟಚ್ ಅಲ್ಲಿ ಇರ್ರಿ. ಆದ ನಂತರ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಆಗಿರ್ಬೋದು, ನೆಕ್ಸ್ಟ್ ಫರ್ದರ್ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ಅಥವಾ ಕೋಚಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲಾನು ನಾನು ಮಾಹಿತಿ ಕೊಡ್ತೀನಿ. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ಟುಡೇ ಸೆಷನ್. ಬಂದು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಆಸ್ ಐ ಆಲ್ರೆಡಿ ಮೆನ್ಷನ್ಡ್, ಡಿಪ್ಲೊಮಾ ಸಿಇಟಿ 2024 ಅಲ್ಲಿ ಬರಬೇಕಾಗಿರೋಂತ ಫಸ್ಟ್ ರೌಂಡ್ ರಿಸಲ್ಟ್ಸ್ ಯಾಕೆ ಲೇಟ್ ಆಯ್ತು, ಫಸ್ಟ್ ರೌಂಡಿನ ರಿಸಲ್ಟ್ಸ್ ಬಗ್ಗೆ ಇವತ್ತು ನೋಡೋಣ. ಜಸ್ಟ್ 2 ಮಿನಿಟ್ಸ್ ಆಫ್ ಯುವರ್ ಟೈಮ್ ನಾನು ತಗೋತೀನಿ. ನೋಡಿ, ಇಲ್ಲಿ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಆಪ್ಷನ್ಗಳನ್ನು ದಾಖಲಿಸಲು ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿ ತನಕ ನೋಡಿ, 15ನೇ ತಾರೀಕು 7ನೇ ತಿಂಗಳು, ಅಂದ್ರೆ ಇವತ್ತು ಜುಲೈ 15th ಆಫ್ ಜುಲೈ ಸಂಜೆ 8 ಗಂಟೆವರೆಗೆ ನಿಮ್ಗೆ ಇನ್ನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಇದೆ. ಗಾಯ್ಸ್, ನೀವು ಇಲ್ಲಿ ನೋಡೋದಾದ್ರೆ ನಿಮ್ಮ ರಿಸಲ್ಟ್ಸ್ ಯಾಕೆ ಡಿಲೇ ಆಗಿದೆ ಅಂಡ್ ಆಪ್ಷನ್ ಎಂಟ್ರಿ ಸಹ ಯಾಕೆ ಡಿಲೇ ಮಾಡಿದ್ದಾರೆ ಅನ್ನೋದನ್ನ ಮಾಹಿತಿನ ನಾನು ಇವತ್ತು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತೀನಿ. ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶ, ಮಧ್ಯಂತರ ಅಂತ ಇಂಟರಿಮ್ ಆರ್ಡರ್ಸ್ ಅಂತ ಕರೀತಾರೆ ಇದನ್ನ. ಮಧ್ಯಂತರ ಆದೇಶ ಅಂದೇನೆ ಇಂಟರಿಮ್ ಆರ್ಡರ್. ರಿಟ್ ಪಿಟಿಷನ್ ಅರ್ಜಿ ನಂಬರ್ ಸಹ ಕೊಟ್ಟಿದ್ದಾರೆ ನೋಡಿ. ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ನಿಮ್ಮ ಡಿಪ್ಲೊಮಾ ಗೆಳೆಯರು. ಅದು ಯಾವ ಗೆಳೆಯರು? NTTF ಬಾಂಧವ್ಯ ಗೆಳೆಯರು. NTTF ಅಂತಂದ್ರೆ ಯಾರು? ನ್ಯಾಷನಲ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್. ಹಾಗೂ ಕೆಲವು ಸ್ಟೂಡೆಂಟ್ಸ್ ಯಾರೆಲ್ಲ ಕ್ಲೈಮ್ ಮಾಡ್ತಾರೆ, ನಾವು ಸಹ ಎಲಿಜಿಬಲ್ ಇದೀವಿ, ಅಪ್ಲೈ ಮಾಡಿದೀವಿ, ನಮ್ಮನ್ನು ಕನ್ಸಿಡರ್ ಮಾಡಬೇಕು. ಕೆಲವೊಬ್ರದ್ದು ಸ್ಟೂಡೆಂಟ್ಸ್ ಸ್ಕೋರ್ಸ್ ಎಲ್ಲ ಹೋಲ್ಡ್ ಅಲ್ಲಿ ಇದೆ. ಸೊ ಈ ನೋಟಿಫಿಕೇಶನ್ ಅಂದ್ರೆ ಈ ರಿಟ್ ಪಿಟಿಷನ್ ನಂಬರ್ ಇದೇನಿದು ರಿಟ್ ಪಿಟಿಷನ್ ಅಂತ ಕರೀತಾರೆ, WP ಅಂತ ಹೇಳ್ಬಿಟ್ಟು ನೀವು ಇದನ್ನ ಚೆಕ್ ಮಾಡ್ಬೇಕಂತ ಇದ್ದಲ್ಲಿ ಜಸ್ಟ್ ನೀವು ಇದು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಓಪನ್ ಮಾಡಿದೆ, ಈ ತರ ನಿಮ್ಗೆ ಕಾಣುತ್ತೆ. ಯಾರು ಹಾಕಿದಾರೆ ನೋಡಿ, ಪಿಟಿಷನರ್ ಬಂದ್ಬಿಟ್ಟು ಚೇತನ್ ಗೌಡ ಅಂತ ಹಾಕಿದ್ದಾರೆ. ಅಡ್ವೊಕೇಟ್ ಸಹ ಇಟ್ಕೊಂಡಿದ್ದಾರೆ ಮಲ್ಲಿನಾಥ್ ಎಸ್ ಮಾಕಾ ಅಂತ ಹೇಳ್ಬಿಟ್ಟು. ಯಾವತ್ತು ಫೈಲ್ ಮಾಡಿದ್ದಾರೆ ನೋಡಿ, 8ನೇ ತಾರೀಕು 7ನೇ ತಿಂಗಳು, ಅಂದ್ರೆ ಜುಲೈ 8ನೇ ತಾರೀಕೆ ಫೈಲ್ ಮಾಡಿದ್ದಾರೆ. ಸೊ 11ನೇ ತಾರೀಕು ಅವ್ರಿಗೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಇದನ್ನ ಸ್ಟಾಪ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಹಾಕಿದ್ರು. ಸೊ ಸ್ಟೇಟ್ ಆಫ್ ಕರ್ನಾಟಕ ಬಂದ್ಬಿಟ್ಟು ರೆಸ್ಪಾಂಡೆಂಟ್ ಇದ್ರು ನೋಡಿ. ಇದ್ರದ್ದು ಫೈಲಿಂಗ್ ನಂಬರ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಬಟ್ ಆಕ್ಚುಲ್ ಆಗಿ ನೋಡಿದೆ ನಿಮ್ಮ ರಿಟಿಪಿಟೇಷನ್ ನಂಬರ್ ಫ್ರೆಶ್ ಮ್ಯಾಟರ್ಸ್ ಇರೋದ್ರಿಂದ ಇಲ್ಲಿ ನೋಡಿ, ಪಾರ್ಟಿ ಇನ್ಫಾರ್ಮೇಶನ್ ಓಪನ್ ಮಾಡಿದ್ರೆ, ಪ್ರೇಯರ್ ಇನ್ಫಾರ್ಮೇಶನ್, ಪಾರ್ಟಿ ಇನ್ಫಾರ್ಮೇಶನ್ ಓಪನ್ ಮಾಡಿದ್ರೆ ಯಾರೆಲ್ಲ ಹಾಕಿದ್ದಾರೆ ಅನ್ನೋದು ಡೀಟೇಲ್ಸ್ ಇಲ್ಲಿದೆ ನೋಡಿ. 18145/2024 ಅಂದ್ರೆ 18145/2024. ಸೊ ಇದೇ ಕೋರ್ಟಿನ ಕೇಸ್ ನಂಬರ್ ಇಲ್ಲಿದೆ ನೋಡಿ. ಯಾರು ಸ್ಟೂಡೆಂಟ್ಸ್, ಯಾರು ಚೇತನ್ ಗೌಡ ಅಂದ್ರೆ ಯಾರು? ಏಜ್ ಅಬೌಟ್ 21 ಇಯರ್ಸ್ ಇದ್ದಾರೆ. ಸನ್ ಆಫ್ ಸನ್ನೇಗೌಡ ಅಂತಿದೆ, ರಿಸೈಡಿಂಗ್ ಅಟ್ ಇಲ್ಲಿ ತುಮಕೂರು ತಾಲೂಕು ಕ್ಯಾಂಡಿಡೇಟ್. ಓಕೆ, ಅವ್ರ ಫೋನ್ ನಂಬರ್ ಇದೆ, ಹಾಗೂ ಇವರೇ ಮೇನ್ ಕ್ಯಾಂಡಿಡೇಟ್. ಸೊ ಯಾರೆಲ್ಲ ರೆಸ್ಪಾಂಡೆಂಟ್ ಇದಕ್ಕೆ, ಇವ್ರೊಬ್ರೇನ ಇದಾರೆ, ಇನ್ನು ಎಷ್ಟು ಜನ ಇದಾರೆ ನೋಡಿ. ಗಗನ್ ಅಂತ ಒಬ್ರು ಇದಾರೆ, 20 ವರ್ಷ. ಸುಜಯ್ ಅಂತ ಇದಾರೆ, ಇವರು 19 ವರ್ಷ. ಮತ್ತೆ ಟಿಟೂಸ್ P ಕ್ಲೆಮೆಂಟ್ ಅಂತ ಇದಾರೆ, ಇವರು 19 ವರ್ಷ. ಸೊ ಈ ತರ 11 ಜನ ಯುವಕರು ಹಾಕಿದ್ದಾರೆ ಗೈಸ್. ನೋಡಿ ಎಷ್ಟು ಜನ ಹಾಕಿದ್ದಾರೆ, 11 ಅಲ್ಲ ಸಾರಿ, ಟೋಟಲ್ ಆಗಿ ಒಟ್ಟಲ್ಲಿ 20 ಜನ ಹಾಕಿದ್ದಾರೆ. ಮನೋಜ್ ಸಿ ಅನ್ನೋರು 22 ವರ್ಷ. ಇವರೆಲ್ಲ NTTF ಗೆಳೆಯರ್ ಅನ್ಮಾತು. ಸೊ NTTF ಅಲ್ಲಿ ಹೇಗೆ ಅಂತಂದ್ರೆ, ಅವ್ರದ್ದು ಸೇಮ್ ಡಿಪ್ಲೊಮಾ ತರನೇ, ನಿಮ್ ತರನೇ ಅವರು ಓದಿರ್ತಾರೆ. ಡಿಪ್ಲೊಮಾ ಗೆಳೆಯರು ಆಗಿರ್ಬೋದು, GTTC ಆಗಿರ್ಬೋದು, ನಿಮ್ ತರನೇ ಸೇಮ್ NTTF ಸಹ ನ್ಯಾಷನಲ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಂತ, ಅದನ್ನು 3+1 4 ಇಯರ್ಸ್ ಕೋರ್ಸ್ ಇರುತ್ತೆ. 3 ವರ್ಷ ಅವರು ಓದ್ತಾರೆ, +1 ಇಯರ್ ಇಂಟರ್ನ್ಶಿಪ್ ಮಾಡ್ತಾರೆ. ಸೊ ಈಗ ರೆಸ್ಪಾಂಡೆಂಟ್ ಬಂದ್ಬಿಟ್ಟು ಯಾರು ರೆಸ್ಪಾಂಡ್ ಮಾಡ್ಬೇಕು ನೋಡಿ, ಸ್ಟೇಟ್ ಆಫ್ ಕರ್ನಾಟಕ ಮಾಡ್ಬೇಕು. ಅವರು ರೆಸ್ಪಾಂಡೆಂಟ್ ನಂಬರ್ 1, ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂದ್ರೆ ಡಿಪ್ಲೊಮಾ ಬೋರ್ಡ್ ನಂಬರ್ 2. ರೆಸ್ಪಾಂಡೆಂಟ್ 3 ಬಂದ್ಬಿಟ್ಟು KEA, ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿರೋ ಅಂತ ಒಂದು ಡಿಪಾರ್ಟ್ಮೆಂಟ್. ಆದ್ಮೇಲೆ 4 ಸಹ AICTE ಸಹ ಹಾಕಿದ್ದಾರೆ,
ಹಾಗೂ ಫಿಫ್ತ್ ನೋಡಿ NTTF, ಇವರು ಮೈನ್ ನೆಟ್ಯೂರ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್, ನೆಟ್ಯೂರ್ ಅದು ನೇಷನಲ್ ಅಲ್ಲ ಸಾರಿ, ನೆಟ್ಯೂರ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಂತೇಳಿ ಇವ್ರದ್ದು NTTF. ಇವ್ರ ಕಡೆಯಿಂದ ಇನ್ನು ಯಾರು ಅಡ್ವೊಕೇಟ್ ಅಂತ ಡಿಸೈಡ್ ಆಗಿಲ್ಲ, ಬಟ್ ಈ 5 ಜನನು ರೆಸ್ಪಾಂಡ್ ಮಾಡ್ಬೇಕು. ಏನಂತ ಹಾಕಿದ್ದಾರೆ ಕೇಸ್, ಅದರ ಡೀಟೇಲ್ಸ್ ನೋಡೋಣ, ಅದು ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಿಮ್ಮದು ಏನಂತ ಹಾಕಿದ್ದಾರೆ ಅನ್ನೋದು ಕೇಸ್ ಗೊತ್ತಾದ್ರೇನೆ ನಾವು ಏನಾದ್ರೂ ಅನಲೈಸ್ ಮಾಡ್ಬೋದು, ಯಾಕೆ ಹಾಕಿದ್ದಾರೆ ಈ ತರ ಕೆಳ ಕೇಸ್ನ. ನಾ ಇದೆಲ್ಲ ರೀಡ್ ಮಾಡಿದ ನಂತರ ನಮಗೆ ಅಂದ್ರೆ ಕ್ಲಾರಿಫೈ ಆಗಿರುವಂತಹ ಮಾಹಿತಿ ಏನಂತಂದ್ರೆ, ಸ್ಟೂಡೆಂಟ್ಸ್ ಸ್ಕೋರ್ಸ್ ಬರಬೇಕಿತ್ತು, ಇನ್ನು ರಿಸಲ್ಟ್ಸ್ ಬಂದಿಲ್ಲ. ಸೊ ಕೆಲವೊಬ್ರದ್ದು ಲೇಟ್ ಆಗೋಗಿದೆ. ಸೊ ಆದ್ರೂ ಅವರಿಗೆ ಒಂದು ಚಾನ್ಸ್ ಕೊಡಬೇಕು, ಆ ಸ್ಟೂಡೆಂಟ್ಸ್ಗೂ ಸಹ ಎಲಿಜಿಬಿಲಿಟಿ ಸಿಗಬೇಕು, ಅವ್ರನ್ನ ಸಹ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಸ್ಟಾಪ್ ಮಾಡಿದ್ದಾರೆ. ಅವ್ರು ಏನ್ ಕೇಳಿದ್ದಾರೆ, ಸ್ಟೇ ಕೇಳಿದ್ದಾರೆ ಗೈಸ್. ನೋಡಿ, ಗ್ರಾಂಟ್ ಅಂಡ್ ಇಂಟರ್ನಿಮ್ ಆರ್ಡರ್, ಗ್ರಾಂಟ್ ಅಂಡ್ ಇಂಟರ್ನಿಮ್ ಆರ್ಡರ್ ನೋಡಿ ಏನಂತ ಹೇಳಿ, ಸ್ಟೇ ಆಲ್ ಆಕ್ಷನ್ಸ್ ಆಫ್ ದ ರೆಸ್ಪಾಂಡೆಂಟ್ 1 to 3. 1 to 3 ಯಾರ್ಯಾರು ರೆಸ್ಪಾಂಡೆಂಟ್ಸ್ ನಾವು ನೋಡಿದಿವಲ್ಲ, ಈಗಲೇ ನೋಡಿದಿವಲ್ಲ, KE ಅವರು, DTA ಅವರು ಹಾಗೂ ಸ್ಟೇಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಓಕೆ, ಅಂಡ್ ಅದರ್ 3 ಡಿಪಾರ್ಟ್ಮೆಂಟ್ಸ್ ಯಾರಿದೆ ಅವ್ರೆಲ್ಲಾರ್ದು ಆಕ್ಟಿವಿಟಿ ಎಲ್ಲ ಸ್ಟಾಪ್ ಮಾಡಿ ಈ ಕ್ಯಾಂಡಿಡೇಟ್ಸ್ದು ನೀವು ಮಾರ್ಕ್ಸ್ ಕನ್ಸಿಡರ್ ಮಾಡಿದ ನಂತರನೇ ತಗೋಬೇಕು ಅಂತ ಹೇಳ್ಬಿಟ್ಟು, ಇನ್ಕ್ಲೂಡಿಂಗ್ ಸ್ಟೇ ಆಫ್ ದ ಶೆಡ್ಯೂಲ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಆಫ್ 9/7/2024. 9ನೇ ತಾರೀಕಿಂದಾನೆ ಸ್ಟೇ ಕೇಳಿದ್ದಾರೆ ಗೆಳೆಯರೆ. ಓಕೆ, ಇದಿನ್ನು ಫೈನಲ್ ಆಗಿಲ್ಲ, ಇನ್ನು ಕೋರ್ಟಲ್ಲೇ ಇದೆ. ಸೊ ಇನ್ನು ಡಿಸಿಷನ್ ಕೊಡಬೇಕು. ಸೊ ಇದಕ್ಕೀಗ ಸದ್ಯಕ್ಕೆ ಕೋರ್ಟ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ಡೈಲಿ ಆರ್ಡರ್ಸ್ ಇನ್ಫಾರ್ಮೇಶನ್ ಅಲ್ಲಿ ಹೋದ್ರೆ ನೀವು ಸಹ ಚೆಕ್ ಮಾಡ್ಬೋದು. ಇದೇನ ನಾನೇನು ಹೊಸದಾಗಿ ಅಂತ ತೋರಿಸಲ್ಲ, ಇದು ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲೇ ಇರುತ್ತೆ. ಸುನೀಲ್ ದತ್ತಾ ಅನ್ನೋರು ಸಿಂಗಲ್ ಬೆಂಚ್ ಜಡ್ಜ್ ಆಗಿರ್ತಾರೆ. ಇವರು ನಿಮಗೆ 10ನೇ ತಾರೀಕು ಒಂದು ಇನ್ಫಾರ್ಮೇಶನ್ ಅವರು ಪಾಸ್ ಮಾಡಿದ್ದಾರೆ, ಅವರ ಡಿಸಿಷನ್ ಪಾಸ್ ಮಾಡಿದ್ದಾರೆ. ಏನಂತೇಳಿ, ಈ ತರ NTTF ಗೆಳೆಯರಿಗೆ ಅವರು ಅಪ್ಲೈಡ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೋ ಸ್ವಲ್ಪ ಅವ್ರದ್ದು ಕನ್ಸಿಡರೇಷನ್ ಇರಲಿಲ್ಲ, ಹಂಗಾಗಿ ಅವ್ರದ್ದು ಕನ್ಸಿಡರ್ ಮಾಡಿಲ್ಲ, ಹುಡುಗರಿಗೆ ಕೇಸ್ ಹಾಕಿದ್ದಾರೆ. ಸೊ ಅವ್ರದ್ದು ಈಗ ಈಕ್ವಲೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಅವರು ಹೋರಾಡ್ತಾ ಇದ್ದಾರೆ. ಸೊ ಅದು ಕನ್ಸಿಡರ್ ಆಯ್ತು ಅಂತಂದ್ರೆ ಅವ್ರಿಗೂ ಸಹ ಚಾನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಈಗ ತನಕ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಗೈಸ್. ಸೊ ಅವರೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಟೆಂಡ್ ಮಾಡಿರೋದು ನ್ಯೂಸ್ ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಸೊ ಇದು 10ನೇ ತಾರೀಕೆ ನಿಮಗೆ ಲಾಸ್ಟ್ ಆಗಿ ಕೊಟ್ಟಿರುವಂತಹ ಜಡ್ಜ್ಮೆಂಟ್. 10ನೇ ತಾರೀಕು ಆದ್ಮೇಲೆ ಯಾವುದೇ ತರ ಇನ್ನೂ ಇನ್ಫಾರ್ಮೇಶನ್ ಬಂದಿಲ್ಲ, ಫೈನಲ್ ಜಡ್ಜ್ಮೆಂಟ್ ಸಹ ಇದರಿಂದ ಬಂದಿಲ್ಲ, ಇನ್ನು ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದಾರೆ, ಸ್ಕ್ರೂಟಿನಿಯಲ್ಲಿ ಇದೆ. ಓಕೆ, ಇಟ್ ಈಸ್ ಸ್ಟಿಲ್ ಅಂಡರ್ ದ ಸ್ಕ್ರೂಟಿನಿ. ಸೊ ಈಗ ನಾವು KE ಅವರು ಅನೌನ್ಸ್ ಮಾಡಿರುವಂತಹ ನೋಟಿಸ್ ನೋಡೋದಾದ್ರೆ, ಇಲ್ಲಿ ನೋಡಿ, ಮೇಲಿನ ಉಲ್ಲೇಖದಲ್ಲಿನ ಮಧ್ಯಂತರ ಆದೇಶದಂತೆ NTTF ತೇರ್ಗಡೆ ಆಗಿರುವ ಅಭ್ಯರ್ಥಿಗಳಿಗೆ ಫಲಿತಾಂಶವನ್ನು ನೀಡಿ ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಅವ್ರನ್ನ ಸಹ ಕನ್ಸಿಡರ್ ಮಾಡಬೇಕು. ಈ ಹಿನ್ನೆಲೆಯಲ್ಲಿ NTTF ತೇರ್ಗಡೆ ಆಗಿರುವ ಅಭ್ಯರ್ಥಿಗಳು 13/7/2024 ಮಧ್ಯಾಹ್ನ 2 ಗಂಟೆನಿಂದ ಮತ್ತೆ ಅಥವಾ 14ನೇ ತಾರೀಕು 11 ಗಂಟೆವರೆಗೂ, ಅಂದ್ರೆ ನಿನ್ನೆ ತನಕ ಅವರು ಎಲ್ಲಾ ಮೂಲ ದಾಖಲಾತಿಗಳು ಹಾಗೂ 2 ಸೆಟ್ ಜಿರಾಕ್ಸ್ ಪ್ರತಿಗಳೊಂದಿಗೆ, ಓಕೆ, KEA ಮಲ್ಲೇಶ್ವರಂ ಬೆಂಗಳೂರಲ್ಲಿ ಅವರು ಹಾಜರಾಗಬೇಕು. ಅದು ಯಾಕಂದ್ರೆ NTTF ಇರೋದು ಬೆಂಗಳೂರಲ್ಲೇ ಜಾಸ್ತಿ, ಅಂಡ್ ಬೆಂಗಳೂರು, ಬೀದರ್ ಆ ಕಡೆ ಎಲ್ಲ ಇದೆ, ಅವರೆಲ್ಲರೂ ಅಲ್ಲೇ ಹೋಗಿ ಅಟೆಂಡ್ ಆಗಬೇಕಿತ್ತು. ಓಕೆ, ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಗೈಸ್, ಅದು ನಿನ್ನೆ ತನಕ ನಡೆದಿದೆ. ಅದಾದ ನಂತರ ಅವ್ರಿಗಂತಾನೆ ಹೇಳ್ಬಿಟ್ಟು ಎಕ್ಸ್ಟೆಂಡ್ ಮಾಡಿರೋದು ಅಂತ ನಮ್ಮ ಅನಾಲಿಸಿಸ್. ಸೊ ಇದಾದ ನಂತರ ವರ್ಕಿಂಗ್ ಪ್ರೊಫೆಷನಲ್ಸ್ ಸಹ ರೆಗ್ಯುಲರ್ ಡಿಪ್ಲೊಮಾನಲ್ಲಿ ಅವರು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು 1 ಡೇ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅಂಡ್ ಇದಾದ ನಂತರ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿರುವ ಅಭ್ಯರ್ಥಿಗಳು ನೋಡಿ, ಇಂಜಿನಿಯರಿಂಗ್ ಹಾಗೂ ಆರ್ಕಿಟೆಕ್ಚರ್ ಅವ್ರಿಗೂ ಸಹ ಅದೇ ಟೈಮಲ್ಲಿ ಬಂದು, ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರು ಅವರು ಸಹ ಬಂದು ಅಟೆಂಡ್ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಷ್ಟೆಲ್ಲ ಟೈಮ್ ಎಲ್ಲ ವೆರಿಫಿಕೇಶನ್ಗೆ ಕೊಟ್ಟಿದ್ರು ಗೈಸ್. 14ನೇ ತಾರೀಕು ನಿನ್ನೆ 11 ಗಂಟೆ ತನಕ ನೋಡಿ, ಬೆಳಿಗ್ಗೆ 11 ಗಂಟೆ ತನಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆದಿದೆ. ಈಗ ಸೀಟ್ ಸೆಲೆಕ್ಷನ್ಗೆ ಬಂದ್ರೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ ಗಳನ್ನು ದಾಖಲಿಸಲು ದಿನಾಂಕ ವಿಸ್ತರಣೆ. ಅಂದ್ರೆ ಆಪ್ಷನ್ಸ್ ಗಳನ್ನು ದಾಖಲಿಸಲೇ ಇನ್ನು, ಅಂದ್ರೆ ಆಪ್ಷನ್ಸ್ ವೆರಿಫಿಕೇಶನ್ಗಾಗಿನೇ ಅವರು ಏನ್ ತಗೊಂಡಿದ್ದಾರೆ, ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಅಪ್ಲೋಡ್ ಮಾಡೋದಕ್ಕಿರ್ಬೋದು, ಸೊ ಸ್ಟೂಡೆಂಟ್ಸ್ಗೆ ಕೊಟ್ಟಿರ್ಬೋದು. ಓಕೆ, ನೀವು ಈಗಲೂ ಸಹ ಲಾಗಿನ್ ಆಗ್ಬೋದು, ಇನ್ನು ಸ್ಟಿಲ್ ದ ಲಿಂಕ್ ಇಸ್ ವರ್ಕಿಂಗ್. ಸೊ 15/7/2024 8ರವರೆಗೆ ದಿನಾಂಕವನ್ನು ವಿಸ್ತರಿಸಲಾಗಿದೆ. ನೋಡಿ, ಏನಕ್ಕಾಗಿ, ಸೀಟು ಹಂಚಿಕೆಗೆ ಆಪ್ಷನ್ಸ್ ಗಳನ್ನು ದಾಖಲಿಸಲು 15/7/2024 ಸಂಜೆ 8ರವರೆಗೆ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಸೀಟು ಹಂಚಿಕೆಯ ನಂತರ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು ಅಂದ್ಕೊಂಡ್ರೆ, ಯಾವಾಗ ಅಂತ ಹೇಳಿಲ್ಲ. ಸೊ ಗೈಸ್, ನನಗೆ ತಿಳಿದಿರೋ ಮಟ್ಟಿಗೆ ಮಿನಿಮಮ್ ಇನ್ನೂ ಒಂದು
3-4 ಡೇಸ್ ಆದ್ರೂ ಬೇಕಾಗುತ್ತೆ. ಯಾಕಂತಂದ್ರೆ ಇನ್ನು ಸ್ಟಿಲ್ ದ ಜಡ್ಜ್ಮೆಂಟ್ ಇಸ್ ಸ್ಟಿಲ್ ಇನ್ ಪೆಂಡಿಂಗ್. ಸೊ ಅದಕ್ಕಾಗಿನೇ ಅವ್ರು ಇಂಟ್ರಿಮ್ ಆರ್ಡರ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಕೋರ್ಟ್ ಅಲ್ಲಿ ಹೋಯ್ತು ಅಂತಂದ್ರೆ ಮಿನಿಮಮ್ ಟೈಮ್ ತಗೊಳುತ್ತೆ. ಯಾಕೆ ಅಂತಂದ್ರೆ ಎನ್ ಟಿ ಟಿ ಎಫ್ ಸ್ಟೂಡೆಂಟ್ಸ್ ನ ಕನ್ಸಿಡರ್ ಮಾಡ್ಬೇಕಾ ಬೇಡ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದ್ದಾರೆ. ಸೊ ವೆರಿಫೈ ಮಾಡಿದ್ಮೇಲೆ ಅವ್ರಿಗೂ ಸಹ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಪರ್ಚುನಿಟಿ ಕೊಡಲೇಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಸೀಟ್ನು ಸಹ ಅವರು ಮತ್ತೆ ಲಿಸ್ಟ್ ಬಿಡಬೇಕಾಗುತ್ತೆ. ಅವ್ರದ್ದು ಎಲ್ಲ ಕನ್ಸಿಡರ್ ಮಾಡಿದ ನಂತರ ಸೊ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿಗೆ ಎಕ್ಸ್ಟೆನ್ಷನ್ ಕೊಡಬೇಕಾಗುತ್ತೆ. ಅಂಡ್ ದೆನ್ ಯುನೋ ಅಗೇನ್ ಸೀಟ್ ಸೆಲೆಕ್ಷನ್ಸ್ ನಡಿಬೇಕಾಗುತ್ತೆ. ಸೊ ದಿಸ್ ಆಲ್ ವಿಲ್ ಟೇಕ್ ಟೈಮ್ ಅಂತ ನಮ್ಮ ಅನಾಲಿಸಿಸ್ ಸೇಸ್. ಸೊ ಪ್ಲೀಸ್ ಡೂ ಗೈಸ್, ಪೇಷನ್ಸ್ ಇಂದ ಇರ್ರಿ, ಯಾವುದೇ ತರ ತೊಂದರೆ ಏನಿಲ್ಲ. ನಿಮಗೆ ಇನ್ನೊಂದು ಏನಂದ್ರೆ ಇನ್ಫಾರ್ಮೇಶನ್ ನಾನು ಹೇಳೋದು, ಇದು ಕೋರ್ಟಲ್ಲಿ ಏನಾರ ಇರಲಿ ನೀವು ತಲೆ ಕೆಡಿಸ್ಕೊಬೇಡ್ರಿ. ಅದು ಎನ್ ಟಿ ಟಿ ಎಫ್ ಅವ್ರ ಹುಡುಗರು ಎಲ್ಲ ಹೋಗಿ ಹೋರಾಡ್ತಾ ಇದ್ದಾರೆ ಲೈಕ್ ಅವ್ರ ಕನ್ಸಿಡರೇಷನ್ಗಾಗಿ. ದಟ್ ಈಸ್ ಫೈನ್. ನಿಮಗೆ ಸೀಟ್ ಸೆಲೆಕ್ಷನ್ ಇವತ್ತು ಸಂಜೆ ತನಕ ಆಪ್ಷನ್ ಎಂಟ್ರಿ ಇದೆ. ಸೊ ಅದೆಲ್ಲ ಮುಗ್ದಿದ ನಂತರ ಸ್ಟ್ರೈಟ್ ಅವೇ ನಿಮಗೆ ಮೆಸೇಜ್ ಬರುತ್ತೆ. ಏನಂತೇಳಿ ಮೆಸೇಜ್ ಬರುತ್ತೆ, ರಿಲೇಟೆಡ್ ಟು ದ ಸೀಟ್ ಸೆಲೆಕ್ಷನ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಬರುತ್ತೆ. ಸೊ ಈ ಮೆಸೇಜ್ ಬಂದಾಗ್ಲೇ ನಿಮ್ಮ ಸೀಟ್ ಹಂಚಿಕೆ ಆಗಿದೆ ಅಂತ ಅರ್ಥ. ಇದು ಆಟೋಮೆಟಿಕ್ ಆಗುತ್ತೆ ಗೈಸ್, ಇದಕ್ಕೇನು ಡೇ ಟು ಟೈಮ್ ಅಂತ ಏನಿರಲ್ಲ. ಇವಾಗ ಆಪ್ಷನ್ ಎಂಟ್ರಿ ಮುಗೀತು ಅಂತಂದ್ರೆ ಆಟೋಮೆಟಿಕ್ ಆಗಿ ವೆಬ್ಸೈಟ್ ಅಲ್ಲಿ ಪ್ರೋಗ್ರಾಮ್ ಕೋಡ್ ಮಾಡಿರ್ತಾರೆ. ಅದ್ರ ಪ್ರಕಾರ ನಿಮ್ಮ ಸೀಟ್ಸ್, ನಿಮ್ಮ ಕ್ಯಾಟಗರೈಸೇಷನ್ ಹಾಗೂ ರಿಸರ್ವೇಶನ್ಸ್ ಪ್ರಕಾರ ಸೀಟ್ ಅಲಾಟ್ಮೆಂಟ್ ಬಂದ್ಬಿಡುತ್ತೆ. ಫಸ್ಟ್ ಮೆಸೇಜ್ ಬರುತ್ತೆ ಗೈಸ್. ಅದಾದ ನಂತರ ನಿಮಗೆ ಲಿಂಕ್ ಅಲ್ಲಿ ಸಹ ನೀವು ಚೆಕ್ ಕ್ರಾಸ್ ವೆರಿಫೈ ಮಾಡ್ಕೋಬಹುದು ಯಾವ್ದು ಸಿಕ್ಕಿದೆ ಏನು ಅಂತ ಹೇಳ್ಬಿಟ್ಟು. ಅಲ್ಲಿಂದಾನೆ ಅಡ್ಮಿಷನ್ ಆರ್ಡರ್ ಆಗಿರ್ಬೋದು, ಅದು ಇದು ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಎಲ್ಲ ನಡೆಯುತ್ತೆ. ಸೊ ಇಲ್ಲಿ ತನಕ ಪೇಷನ್ಸ್ ಇಂದ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ದಯಮಾಡಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವಶನ್ಸ್. ಅಂಡ್ ಇದಾದ ನಂತರ ಇಷ್ಟು ತನಕ ಹೇಳಿರೋದಕ್ಕೆ ಪ್ಲೀಸ್ ಡೂ ಶೇರ್ ಮಾಡಿ ಈ ವಿಡಿಯೋನ. ಎಲ್ಲ ನಿಮ್ಮ ಡಿಪ್ಲೊಮಾ ಗೆಳೆಯರಿಗೆ ಎಲ್ಲರಿಗೂ ಶೇರ್ ಆಗಲಿ. ಸೊ ದಟ್ ಆಲ್ ದ ಸ್ಟೂಡೆಂಟ್ಸ್ ಗೆಟ್ ದ ನ್ಯೂಸ್ ವಾಟ್ ಈಸ್ ಗೋಯಿಂಗ್ ಆನ್ ವಿತ್ ದ ಪ್ರೆಸೆಂಟ್ DCT ಸೆಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ಅಂಡ್ ಇದಾದ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೆಳೆಯರೆ. ಸೊ ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್. ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಪೇಷನ್ಸ್ ಅಂಡ್ ಫೋಕಸ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಅಂಡ್ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ಆಫ್ ಯುವರ್ seat selections. Thank you so much. Wish you all the best. Good day.